ತುಂಬ ದಿನಗಳ ನಂತರ ನಿಮ್ಮ ಮನಿ ಮಾತು ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸ ವಿಡಿಯೋ ಬರ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಭಾಳಷ್ಟು ಜನರ ಪ್ರಶ್ನೆ, ನಾವು ನಮ್ಮ ಕಾಯಿನ್ಗಳನ್ನು ಎಲ್ಲಿ ಮಾರಬೇಕು, ಹೇಗೆ ಮಾರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ ಕರ್ನಾಟಕದಲ್ಲಿ, ಶಿವಮೊಗ್ಗದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಮುಂದೆ ಇದೇ ವರ್ಷ ಅಂದರೆ 2026ನೇ ಒಂದು ವರ್ಷದಲ್ಲಿ ಎಲ್ಲೆಲ್ಲಿ ಕಾಯಿನ್ ಎಕ್ಸಿಬಿಷನ್ಗಳು ಅರೇಂಜ್ ಆಗಿದ್ದಾವೆ, ಅಲ್ಲಿ ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಅದರ ವಿಶೇಷತೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯುವ ಒಂದು ಪ್ರಯತ್ನ ಮಾಡೋಣಂತೆ. ಈಗಾಗಲೇ ನೀವು ವಿಡಿಯೋ ನೋಡೋ ಅಷ್ಟೊತ್ತಿಗೆ ಈ ಡೇಟ್ಗಳು ಮುಗಿದಿರಬಹುದು. ಜನವರಿ 16ರಿಂದ 18ರವರೆಗಿನ ಈ ಡೇಟ್ಗಳು ಮುಗಿದಿರಬಹುದು. ಶಿವಮೊಗ್ಗ ಎಕ್ಸ್ಪೋ 2026 ಎಂಬ ಹೆಸರಲ್ಲಿ ಮಲೆನಾಡು ನ್ಯೂಮಿಸ್ಮ್ಯಾಟಿಕ್ ಮತ್ತು ಫಿಲಾಟೆಲಿಕ್ ಸೊಸೈಟಿ, ಇದು ಕರ್ನಾಟಕ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಮತ್ತು ಮಲೆನಾಡು ನ್ಯೂಮಿಸ್ಮ್ಯಾಟಿಕ್ ಮತ್ತು ಫಿಲಾಟೆಲಿಕ್ ಸೊಸೈಟಿ ಇವೆರಡೂ ಸೇರಿ ಇದನ್ನು ಅರೇಂಜ್ ಮಾಡಿದ್ದಾವೆ. ಎಲ್ಲಿ? ಶುಭಮಂಗಳ ಕಲ್ಯಾಣ ಮಂಟಪಂ, ವಿನೋಬ ನಗರ, ಶಿವಮೊಗ್ಗ, ಕರ್ನಾಟಕ ಇಲ್ಲಿ. ಹಾಗೆಯೇ ಇದೇ ತಾರೀಕಿಗೆ ಅಂದರೆ ಜನವರಿ 16ರಿಂದ 18ಕ್ಕೆ ಜಮ್ಶೆಡ್ಪುರದ ಮುದ್ರಾ ಉತ್ಸವ ಅಂತಕ್ಕಂಥ ಹೆಸರಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಯಾರು? ಜಮ್ಶೆಡ್ಪುರ್ ಕಾಯಿನ್ ಕಲೆಕ್ಟರ್ಸ್ ಕ್ಲಬ್ ಅಂತಕ್ಕಂಥವರು ಇದನ್ನು ಅರೇಂಜ್ ಮಾಡಿದ್ದಾರೆ. ಜಮ್ಶೆಡ್ಪುರ ಕಾಯಿನ್ ಮ್ಯೂಸಿಯಮ್ಮು ಅಲ್ಲಿ ಇದು ಏನಾಗಿದೆ ಅರೇಂಜ್ ಮಾಡಲಾಗಿದೆ. ಹಾಗೆಯೇ ಜನವರಿ 26ರಂದು ನಮ್ಮ ಗಣರಾಜ್ಯೋತ್ಸವದ ದಿನದಂದು ನಾಗ್ಪುರದಲ್ಲಿ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಾಗ್ಮನಿ 2026 ಅಂತಕ್ಕಂಥ ಹೆಸರಲ್ಲಿ 2026ರ ಹೆಸರಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ನ, ಒಂದು ದಿನದ ಕಾಯಿನ್ ಎಕ್ಸಿಬಿಷನ್ನ ಇವರೇನು ಮಾಡ್ತಿದ್ದಾರೆ, ಅರೇಂಜ್ ಮಾಡಿದ್ದಾರೆ. 23ನೇ ಕಾಯಿನ್ ಎಕ್ಸಿಬಿಷನ್ ಅಂತೆ. ಅಂದರೆ ಇವರು ಕೂಡ ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ರಾಮ್ ಗೋಪಾಲ್ ಮಹೇಶ್ವರಿ ಸಭಾಗೃಹ, ಬಿಸೈಡ್ ಮೋರ್ ಭವನ್ ಬಸ್ ಸ್ಟ್ಯಾಂಡ್, ಝಾನ್ಸಿ ರಾಣಿ ಸ್ಕ್ವೇರ್, ಸೀತಾಬುಲ್ಡಿ, ನಾಗ್ಪುರ್, ಈ ಒಂದು ಅಡ್ರೆಸ್ಸಲ್ಲಿ ಇದನ್ನು ನಾವು ಈ ಎಕ್ಸಿಬಿಷನಲ್ಲಿ ಭಾಗವಹಿಸಬಹುದು. ಹಾಗೆಯೇ ಜೋಧ್ಪುರದಲ್ಲಿ ಅಂದರೆ ರಾಜಸ್ಥಾನದ ಜೋಧ್ಪುರದಲ್ಲೂ ಕೂಡ 30, 31 ಮತ್ತು 1ನೇ ತಾರೀಕು ಅಂದರೆ ಜನವರಿ 30ರಿಂದ ಫೆಬ್ರವರಿ 1ರವರೆಗೂ ಕೂಡ ಮಾರ್ವಾರ್ ಮುದ್ರಾ ಉತ್ಸವ್ 2026 ಅಂದರೆ 2026 ಇಲ್ಲಿ ಮಹೇಶ್ವರಿ ಭವನ್ ಆಪೋಸಿಟ್ ಓಲ್ಡ್ ಕ್ಯಾಂಪಸ್, ರತ್ನಾಡ ರೋಡ್, ಜೋಧ್ಪುರ್ ಎಂಬಲ್ಲಿ ಈ ಒಂದು ಮುದ್ರಾ ಉತ್ಸವ ಅಂದರೆ ನಾಣ್ಯ ಪ್ರದರ್ಶನಿ ನಡೀತಾ ಇದೆ. ನೆಕ್ಸ್ಟು 6ನೇ ತಾರೀಕಿಂದ 8ನೇ ತಾರೀಕುವರೆಗೂ ಮುಂದಿನ ತಿಂಗಳ ಅಂದರೆ ಫೆಬ್ರವರಿ ತಿಂಗಳ 6ನೇ ತಾರೀಕಿಂದ 8ನೇ ತಾರೀಕುವರೆಗೂ ಗುಜರಾತ್ನ ಅಹಮದಾಬಾದಲ್ಲಿ ಕಾಯಿನ್ ಎಕ್ಸ್ 2026 ಅಂತಕ್ಕಂಥ ಹೆಸರಲ್ಲಿ ಗುಜರಾತ್ ಕಾಯಿನ್ ಸೊಸೈಟಿಯವರು ಒಂದು ನಾಣ್ಯ ಪ್ರದರ್ಶನಿಯನ್ನು ಅರೇಂಜ್ ಮಾಡಿದ್ದಾರೆ. ಎಲ್ಲಿದೆ? ದ ಪ್ರೆಸಿಡೆಂಟ್ ಹೋಟೆಲ್, ಚಿಮನ್ಲಾಲ್ ಗಿರಿಧಾರ್ ಲಾಲ್ ರೋಡು, ಆಪೋಸಿಟ್ ಮುನ್ಸಿಪಲ್ ಮಾರ್ಕೆಟ್, ಇಲ್ಲಿ ಅವರು CG ರೋಡು, ನವರಂಗ್ಪುರ, ಅಹಮದಾಬಾದ್ ಈ ಅಡ್ರೆಸ್ಸಲ್ಲಿ ಏನು ಕಾಯಿನ್ ಎಕ್ಸಿಬಿಷನ್ನ ಫೆಬ್ರವರಿ ತಿಂಗಳ 6ರಿಂದ 8ರವರೆಗೂ ಅವರು ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನಾವು ನಾರ್ತ್ ಕರ್ನಾಟಕದ ಅಂದರೆ ಬೀದರ್, ಗುಲ್ಬರ್ಗ ಈ ಸೈಡಲ್ಲಿ ಇರ್ತಕ್ಕಂಥವ್ರು ಬೇಕಾದ್ರೆ ಹೈದರಾಬಾದ್ ಡೆಕ್ಕನ್ ಮುದ್ರಾ ಉತ್ಸವ್ ಅಂದರೆ ಫಸ್ಟ್ ಟೈಮ್ ಅವರು ತೆಲಂಗಾಣದಲ್ಲಿ, ಮೊದಲು ನಾವೇನು ಆಂಧ್ರ ಪ್ರದೇಶನ ಒಂದು ಭಾಗ ಆಗಿತ್ತು, ಈಗ ತೆಲಂಗಾಣ ಅಂತ ಕರಿತಿದ್ದೇವೆ ಅಲ್ವಾ, ಅಲ್ಲಿ ಆ ರಾಜ್ಯದಲ್ಲಿ ಈ ಒಂದು ಮುದ್ರಾ ಉತ್ಸವವನ್ನು ಅವರು ಅರೇಂಜ್ ಮಾಡಿದ್ದಾರೆ. 13ರಿಂದ 15ನೇ ತಾರೀಕು ಅಂದರೆ 13, 14, 15 3 ದಿನ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಹೈದರಾಬಾದಲ್ಲಿ ನಡೀತಾ ಇದೆ. ಇಲ್ಲಿ ಹೀರಾಲಾಲ್ ಶ್ರೀ ಸಿಂಧಿ ಗುರು ಸಂಗತ್ ಸಭಾ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ 41,236, YWCA ರೋಡ್, ಬೋಗುಲ್ಕುಂಟ, ಹೈದರಾಬಾದ್, ಈ ಒಂದು ಅಡ್ರೆಸ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬುಕ್ ಸ್ಟಾಲ್ ಅಂದರೆ ಅಲ್ಲಿ ಬುಕ್ಕಿಂಗ್ಗೋಸ್ಕರ ಇವರು ಏಜೆಂಟಿಗೋಸ್ಕರ ಈ ಒಂದು ಅಡ್ರೆಸ್ನು ಕೂಡ ಇಲ್ಲಿ ಅಡ್ರೆಸ್ಸನ್ನು ಮತ್ತು ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡೋದು. ಅಂದರೆ ಸ್ಟಾಲ್ ಹಾಕೋರು ನೀವು ಸ್ಟಾಲ್ ಹಾಕೋದಿದ್ದರೆ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ಗಳಿಗೆ. ಈ 2 ನಂಬರ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆಯೇ ಬೆಂಗಳೂರಲ್ಲಿ 20ರಿಂದ 22ರವರೆಗೂ ಅಂದರೆ 2026ರ ಫೆಬ್ರವರಿ 20, 21, 22 ಈ 3 ದಿನಗಳು ಬೆಂಗಳೂರಲ್ಲಿ ನಮ್ಮ ನಾಣ್ಯ ಪ್ರದರ್ಶನಿ 17ನೇ ನ್ಯಾಷನಲ್ ಅಂದರೆ ರಾಷ್ಟ್ರೀಯ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ನಡೀತಾ ಇದೆ. ಯಾರು ಇದನ್ನು ಮರುಧರ್ ಆರ್ಟ್ಸ್ ಅವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ.
ಮತ್ತು ಎಂಟ್ರಿ ಫೀಸು 1 ದಿನಕ್ಕೆ 200 ರೂಪಾಯಿ, ಮತ್ತು 3 ದಿನಕ್ಕಾದರೆ 500 ರೂಪಾಯಿ, ಮತ್ತು 2 ದಿನಕ್ಕಾದರೆ ಮೋಸ್ಟ್ಲಿ 300 ರೂಪಾಯಿನೋ ಇರುತ್ತಿದ್ದು. ಇದನ್ನು ಕೆಲವು ಸಲ ಇಡ್ತಾರೆ, ಕೆಲವು ಸಲ ತೆಗಿತಾರೆ. ನಮ್ಮಲ್ಲಿ ನಿಜವಾಗ್ಲೂ ಕೂಡ ಕಾಯಿನ್ಸು ತುಂಬ ವ್ಯಾಲ್ಯೂಬಲ್ ಕಾಯಿನ್ಸ್ ಇದ್ದಾವೆ, ಅಥವಾ ನಾವು ನಮ್ಮ ಕಲೆಕ್ಷನ್ಗೆ ವ್ಯಾಲ್ಯೂಬಲ್ ಕಲೆಕ್ಷನ್ನ ತಗೋಬೇಕು. ಕಾಯಿನ್ ಯಾವ ರೀತಿ ಮಾರಾಟ ಆಗ್ತವೆ, ಯಾವ ರೀತಿ ಹರಾಜಾಗ್ತವೆ, ಅದರ ಬೆಲೆ ಏನು, ನಿಜವಾಗ್ಲೂ ಕೂಡ ಮಾರಾಟ ಆಗ್ತವಾ ಅಥವಾ ಆಗಲ್ವಾ, ಅಂದರೆ ಅಪರೂಪದ ನಾಣ್ಯಗಳಿದ್ದರೆ ಮಾತ್ರ ನೀವು ಈ ಎಂಟ್ರಿ ಫೀಸನ್ನು, ಅಂದರೆ ತುಂಬ ಜಾಸ್ತಿ ಈ ಎಂಟ್ರಿ ಫೀಸನ್ನು ನೀವು ಕೊಟ್ಟು ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕಂದರೆ ನಾವು ಹೇಳೋದೇನಪ್ಪ ಅಂದರೆ, ತುಂಬ ದೂರದಿಂದ ನಾವು ಬಸ್ ಚಾರ್ಜ್ ಇಟ್ಕೊಂಡು ಇಷ್ಟು ದೂರ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ನಾವು ಈ ಅಮೌಂಟನ್ನ ಪೇ ಮಾಡಿ ಒಳಗಡೆ ಹೋಗಿ ನಮಗೆ ಏನೂ ಅರ್ಥ ಆಗಲಿಲ್ಲ ಅಂದರೆ ನಾವು ಹೋಗ್ತಕ್ಕಂಥ ಈ ಒಂದು ಕೆಲಸ ಏನಿದೆಯೋ ಇದು ಒಂಥರ ವೇಸ್ಟ್ ಆಗ್ತಕ್ಕಂಥದ್ದು. ಹಾಗೆ ಮಾಡ್ಕೊಳ್ಳೋದು ಬೇಡ. ಕಾಮನ್ನಾಗಿ ಶಿಕ್ಷಕರ ಸದನ, ಕೆಂಪೇಗೌಡ ರೋಡು, ಆಪೋಸಿಟ್ ಕಾವೇರಿ ಭವನ, ನಾಗರಥ ಪೇಟೆ, ಬೆಂಗಳೂರು. ಅಂದರೆ ನಮ್ಮ ಮೆಜೆಸ್ಟಿಕ್ಕಿಗೆ ಹತ್ತಿರನೇ, ವಾಕಬಲ್ ಡಿಸ್ಟೆನ್ಸೇ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಈ ಒಂದು ಕಾಯಿನ್ ಎಕ್ಸಿಬಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕಾಯಿನ್ ಎಕ್ಸಿಬಿಷನ್ನಲ್ಲಿ ನಿಜವಾಗ್ಲೂ ನಮ್ಮಲ್ಲಿರ್ತಕ್ಕಂತಹ ಮಾತಾ ವೈಷ್ಣೋದೇವಿ ಕಾಯಿನ್ಗಳು, ಇಂದಿರಾ ಗಾಂಧಿ ಕಾಯಿನ್ಗಳು, ಮತ್ತು ನೆಹರು ಅವರ ಕಾಯಿನ್ಗಳು, ಮತ್ತು 20 ಪೈಸೆಯ ಈ ಒಂದು ತಾಮ್ರದ ನಾಣ್ಯಗಳು, ಕಂಚಿನ ನಾಣ್ಯಗಳು ಏನಿದಾವೋ ಅವು ಇಲ್ಲಿ, ಹಿತ್ತಾಳೆ ನಾಣ್ಯಗಳು ಇಲ್ಲಿ ಮಾರಾಟ ಆಗೋದು ಕಷ್ಟ. ಅಂದರೆ ಅದರ ಮುಖಬೆಲೆಗಿಂತ ಸ್ವಲ್ಪ ಜಾಸ್ತಿ ರೇಟಿಗೆ ಹೋಗ್ಬೋದು. ಆದರೆ 5 ರೂಪಾಯಿ ಟ್ರ್ಯಾಕ್ಟರ್ ನೋಟು ಅಥವಾ ಮಾತಾ ವೈಷ್ಣೋದೇವಿ ಅವರ 5 ರೂಪಾಯಿ 10 ರೂಪಾಯಿ ಕಾಯಿನ್ಗಳು ನಿಜವಾಗ್ಲೂ ಮಾರಾಟ ಆಗಲ್ಲ. ನೀವು ಆ ಥರದ ಆಸೆ ಇಟ್ಕೊಂಡು ಈ ಕಾಯಿನ್ ಎಕ್ಸಿಬಿಷನಲ್ಲಿ, ಅಂದರೆ ಫೇಕ್ ವೀಡಿಯೋಗಳನ್ನ ನೋಡೋದು ಬೇಡ. ಫೇಕ್ ವೀಡಿಯೋಗಳಲ್ಲಿ ತುಂಬ ಕಾಮನ್ನ ಕಾಯಿನ್ಗಳಿಗೆಲ್ಲ ಲಕ್ಷಾಂತರ ರೂಪಾಯಿ, 49 ಲಕ್ಷ 50 ಲಕ್ಷ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದು ಹೇಳೋದು ಅದ್ರ ಹಿಂದಿನ ಕಥೆ ಏನಪ್ಪ ಅಂದರೆ, ನಾವು ಕೊಡ್ತೀವಿ, ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ, ಅಥವಾ ಇನ್ನು ಟ್ಯಾಕ್ಸ್ ಕಟ್ಟ್ರಿ, ಅಥವಾ ಈ ಥರದ ಒಂದು ಆಸೆಯನ್ನು ತೋರಿಸ್ಬಿಟ್ಟು ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನು ಅವರು ಲಪ್ಟಾಯಿಸ್ತಕ್ಕಂಥ ಕೆಲಸ. ಅಂಥ ವೀಡಿಯೋಗಳನ್ನ ನೋಡಿಬಿಟ್ಟು ನೀವು ನಿಜವಾಗ್ಲೂ ಕೂಡ ಈ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ಗೆ ಬರಬೇಡ್ರಿ. ನಾವು ಸಾಕಷ್ಟು ಸಲ ಅಂಥವ್ರನ್ನ ನೋಡಿದ್ದೀವಿ. ತುಂಬ ಕಾಮನ್ ಆದಂಥ ಕಾಯಿನು ಮತ್ತು ನೋಟ್ಗಳು, ಚಿಲ್ಲರೆ ಕಾಯಿನ್ಗಳು ಮತ್ತು ಹಳೆಯ ನೋಟುಗಳು ಅಂದ ತಕ್ಷಣವೇ ಅವು ವ್ಯಾಲ್ಯೂಬಲ್ ಏನಲ್ಲ. ನೀವು ನಮ್ಮ ಚಾನಲ್ ಇರ್ತಕ್ಕಂಥ ಅಷ್ಟು ವೀಡಿಯೋಗಳನ್ನು ಗಮನಿಸಿ, ಯಾವ ಕಾಯಿನಿಗೆ ಯಾವ ಇಯರು, ಯಾವ ಮಿಂಟ್ ಮಾರ್ಕ್ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ. ಅಂದರೆ ಡಾಟ್ ಇದ್ದರೆ ನೋಯ್ಡಾ, ಈ ಥರ ಕಾಯಿನ್, ಈಗ ಉದಾಹರಣೆಗೆ ಈ ಥರ ಡಾಟ್ ಇದ್ದರೆ ಅದು ನೋಯ್ಡಾ, ಮತ್ತು ಈ ಥರ ಏನಂತ ಹೇಳ್ತೀವಿ ಡೈಮಂಡ್ ಶೇಪ್ ಇದ್ದರೆ ಅದು ಮುಂಬೈ. ಹಾಗೆಯೇ ಸ್ಟಾರ್ ಇದ್ದರೆ, ಈ ಥರ ಸ್ಟಾರ್ ಇದ್ದರೆ ಅದು ಹೈದರಾಬಾದ್ನ ಕಾಯಿನ್ನು. ಹೈದರಾಬಾದ್ನ ಕಾಯಿನಲ್ಲಿ ಹಳೆ ಕಾಯಿನ್ಗಳಲ್ಲಿ ಒಂದು ಆಫ್ ಈ ಥರದ ಕಾಯಿನ್ಗಳು ಕೂಡ ಬರ್ತಾಯಿದ್ವು. ಅವನ್ನು ಕೂಡ ನೀವು ಗಮನಿಸ್ಬೋದು. ಸ್ಟಾರಿನ ಜೊತೆಗೆ ಈ ಥರದ ಒಂದು ಡೈಮಂಡ್ ಶೇಪು, ಅಂದರೆ ಆಫ್ ಡೈಮಂಡ್, ಅಂದರೆ ಸ್ಪ್ಲಿಟ್ ಡೈಮಂಡ್ ಅಂತ ಕರಿತೀವಿ ಅದು. ಮತ್ತು ಏನೂ ಇಲ್ಲ ಅದರ ಕೆಳಗಡೆ, ಇದರ ಕೆಳಗಡೆ, ಯಾವುದ್ರ ಕೆಳಗಡೆ, ನಮ್ಮ ಉದಾಹರಣೆಗೆ 1982 ಅಂತ ಇದೆ ಅಂದ್ಕೊಂಡ್ರೆ, ಅದ್ರ ಕೆಳಗಡೆ ಏನೂ ಇಲ್ಲ ಅಂದರೆ ಆ ಕಾಯಿನ್ನ ಇಲ್ಲಿ ಕಲ್ಕತ್ತಾ ಮಿಂಟಿಂದ ಬಂದಿರತಕ್ಕಂತಹ ಕಾಯಿನ್ ಅದು. ಹೀಗೆ ನಾವು ಇವನ್ನು ಗುರುತಿಸಿ ಇವುಗಳ ಬಗ್ಗೆ ತಿಳ್ಕೊಂಡು ಇವುಗಳ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ನಾವು ಈ ಕಾಯಿನ್ ಎಕ್ಸಿಬಿಷನ್ಗಳಿಗೆ ಬರಬೇಕು. 100 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗಿ ನೋಡಪ್ಪ ಮನಿ ಮಾತು ಕನ್ನಡ ಚಾನಲಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಅನ್ನೋಕ್ಕಂಥ ಮಾತು ಬೇಡ. ದಯವಿಟ್ಟು ಅಥೆಂಟಿಕ್ ಆದಂತಹ ವೀಡಿಯೋಗಳನ್ನು ನೋಡಿರಿ. ಮನಿ ಮಾತು ಕನ್ನಡದ ಪ್ರತಿ ವೀಡಿಯೋವನ್ನು, ಸುಮಾರು 90 ವೀಡಿಯೋಗಳಿದ್ದಾವೆ, ಅವನ್ನು ನೋಡಿ ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಬರೀ ನೋಡೋದಲ್ಲ, ಅರ್ಥ ಮಾಡ್ಕೊಳ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ನಿಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳನ್ನು ಇಯರ್ ಸಮೇತ ಮತ್ತು ಇವೇನಿದ್ದಾವೆ ಈ ಮಿಂಟ್ ಮಾರ್ಕ್ ಸಮೇತ ನೀವು ಗಮನಿಸಿ ಅವೇ ಕಾಯಿನ್ಗಳು ನಿಮ್ಮ ಹತ್ರ ಇದ್ದರೆ ನಿಜವಾಗ್ಲೂ ಕೂಡ ನಾವು ಹೇಳಿರ್ತಕ್ಕಂಥ ಬೆಲೆಗಿಂತ ಹೆಚ್ಚಿನ ಬೆಲೆಗೇನೆ. ಯಾಕಂದರೆ ವರ್ಷಕ್ಕೆ ಇವುಗಳ ಬೆಲೆ ಇವೇನು ವರ್ಷ ಪ್ರಾಡಕ್ಟ್ಗಳು ಮಿಂಟ್ ಆಗ್ತಕ್ಕಂಥವಲ್ಲ, ಅಥವಾ ನೋಟ್ಗಳು ಪ್ರಿಂಟ್ ಆಗ್ತಕ್ಕಂಥವಲ್ಲ. ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಂಡು ಈ ಒಂದು ಕಾಯಿನ್ ಎಕ್ಸಿಬಿಷನ್ಗೆ ಬರ್ರಿ. ಫೆಬ್ರವರಿಯಲ್ಲಿ ನಡೀತಕ್ಕಂಥ ಕಾಯಿನ್ ಎಕ್ಸಿಬಿಷನ್ಗೆ ಬನ್ನಿರಿ. ಹಾಗೆಯೇ ಜೊತೆಗೆ ಇನ್ನು ಮೈಸೂರಲ್ಲೂ ಇದೆ, ಇನ್ನು ಮುಂದೆ ಇದ್ದಾವೆ, ಹೇಳ್ತಾ ಹೋಗ್ತೀನಿ. ಮತ್ತು 6, 7, 8 ಮಾರ್ಚ್ ತಿಂಗಳಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ ಇದೆ, ಎಲ್ಲಿ ಮುಂಬೈಯಲ್ಲಿದೆ. ಅದು 11ನೇ ಕಾಯಿನ್ ಎಕ್ಸ್ ಮುಂಬೈ ಅಂತಕ್ಕಂಥ ಹೆಸರಲ್ಲಿ ಅದನ್ನು ಆರ್ಗನೈಸ್ ಮಾಡಿದ್ದಾರೆ. ಶ್ರೀ ಸುಂದರ್ ಬಾಯಿ ಹಾಲ್, ನಥಿಬಾ
ಏನಂತಾರೆ ಥ್ಯಾಕರ್ಸೆ ರೋಡ್ ಬಿಹೈಂಡ್ ಇನ್ಕಮ್ ಟ್ಯಾಕ್ಸ್ ಆಫೀಸು, ನ್ಯೂ ಮರೀನ್ ಲೈನ್ಸ್, ಮುಂಬೈ, ಮಹಾರಾಷ್ಟ್ರ. ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಅಂದರೆ ಆ ಕಡೆ ಬೆಳಗಾಂ ಕಡೆ ಅಥವಾ ನೀವು ಮುಂಬೈಯಲ್ಲಿ ಆ ಟೈಮಲ್ಲಿದ್ದರೆ ನೀವು ಇದನ್ನು ವಿಸಿಟ್ ಮಾಡ್ಬೋದು, ಫ್ರೀ ಅಂತ ಕಾಣಿಸುತ್ತೆ. ಜೊತೆಗೆ ಮೈಸೂರಲ್ಲಿ 3, 4, 5 ಏಪ್ರಿಲ್ ತಿಂಗಳ 3ನೇ ತಾರೀಕು, 4ನೇ ತಾರೀಕು ಮತ್ತು 5ನೇ ತಾರೀಕಿನ ದಿನ ಕಾಯಿನ್ ಶೋ ಇಂಡಿಯಾ ಅಂತ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ. ಶ್ರೀ ಕನ್ಯಕಾ ಮಹಲ್, ಅಶೋಕ ರೋಡು, ಲಷ್ಕರ್ ಮೊಹಲ್ಲಾ, ಮಂಡಿ ಮೊಹಲ್ಲಾ, ಮೈಸೂರಿನ ಮಂಡಿ ಮೊಹಲ್ಲದಲ್ಲಿರ್ತಕ್ಕಂಥ ಲಷ್ಕರ್ ಮೊಹಲ್ಲದ ಅಶೋಕ ರೋಡಲ್ಲಿ ಶ್ರೀ ಕನ್ಯಕಾ ಮಹಲ್ ಅಂತಕ್ಕಂಥ ಒಂದು ವೆನ್ಯೂನಲ್ಲಿ ಈ ಒಂದು ಕಾಯಿನ್ ಶೋ ಇಂಡಿಯಾ ಅಂತಕ್ಕಂಥದ್ದನ್ನು ಆರ್ಗನೈಸ್ ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರು ಚಾಮರಾಜನಗರದಲ್ಲಾಗಿರ್ಬೋದು ಅಥವಾ ಮೈಸೂರು, ಮಂಡ್ಯ ಹತ್ರ ಇರ್ತಕ್ಕಂತಹ ಇನ್ನಿತರ ಕಡೆಯಿಂದ ನೀವು ಈ ಒಂದು ಕಾಯಿನ್ ಎಕ್ಸಿಬಿಷನ್ಗೆ ನೀವು ಭೇಟಿ ಕೊಡ್ಬೋದು. ಇದು ಕೂಡ ಇಲ್ಲಿವರೆಗೂ ಕೂಡ ಇರೋ ಮಾಹಿತಿ ಅಂದರೆ ಫ್ರೀ ಎಂಟ್ರಿನೇ ಅಂತ ಅನಿಸುತ್ತೆ. ಜೊತೆಗೆ ಏಪ್ರಿಲ್ನ 24, 25, 26ನೇ ತಾರೀಕಿನಂದು ನಮ್ಮ ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ 17th ರಂಗ್ ಫೇರ್ ಅಂತಕ್ಕಂಥದ್ದನ್ನು ಆರ್ಗನೈಸ್ ಮಾಡಿದ್ದಾರೆ. ಇವರು ಕೂಡ ಈ ಒಂದು ಆರ್ಗನೈಸರ್ಗಳು ಕೂಡ ಪದೇ ಈ ಒಂದು ಕಾಯಿನ್ ಎಕ್ಸಿಬಿಷನ್ಗಳನ್ನ ಇದು ಮಾಡ್ತಾಯಿರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಇವರು ಇವನ್ನ ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡ್ತಾರೆ. ಎಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಫ್ ಇಂಡಿಯಾ, ರಫಿ ಮಾರ್ಗ್, ಸಂಸದ್ ಮಾರ್ಗ್, ಬಿಹೈಂಡ್ RBI ಬ್ಯಾಂಕ್, ನ್ಯೂ ಡೆಲ್ಲಿ, ಇಲ್ಲಿ ಕೂಡ ಈ ಒಂದು ಕಾಯಿನ್ ಎಕ್ಸಿಬಿಷನ್ನು ಆರ್ಗನೈಸ್ ಮಾಡಿದ್ದಾರೆ. ಏಪ್ರಿಲ್ನ 24, 25 ಮತ್ತು 26ನೇ ತಾರೀಕಿನಂದು ರಂಗ್ ಫೇರ್ನವರು. ಹಾಗೆಯೇ ಬೆಂಗಳೂರಲ್ಲಿ ಜುಲೈ ತಿಂಗಳ 10, 11, 12 ಈ ತಾರೀಕುಗಳಲ್ಲಿ ನಿಮಿಸ್ಮೆಟಿಕ್ ಸೊಸೈಟಿ ಇನ್ ಬೆಂಗಳೂರು ಇವರು ಆರ್ಗನೈಸ್ ಮಾಡಿರ್ತಕ್ಕಂಥ ನಾಣ್ಯದರ್ಶಿನಿ 2026 ಇವರು ಕೂಡ ಮರುದರ್ ಆರ್ಟ್ಸ್ನ ಜೊತೆಗೇ ಇರ್ತಕ್ಕಂಥದ್ದು. ಮತ್ತು ಫಾಲ್ಕನ್ ಆರ್ಟ್ಸ್ ಗ್ಯಾಲರಿ ಅವರು ಇವರೇ ಕಾಮನ್ನಾಗಿ ಪದೇ ಅಂದರೆ ಅವರೊಂದು ಸಲ ಇವರೊಂದು ಸಲ ಈ ಒಂದು ನಾಣ್ಯದರ್ಶಿನಿಯನ್ನು ಇಲ್ಲೇ ಶಿಕ್ಷಕರ ಸದನದಲ್ಲಿ ಕಾಮನ್ನಾಗಿ ಅವರು ಆರ್ಗನೈಸ್ ಮಾಡ್ತಾಯಿರ್ತಾರೆ. ಮೊದಲೇ ಹೇಳಿದ್ದೆ ನಾನು ಆ ಅಡ್ರೆಸ್ಸು ಎಲ್ಲಿ ಶಿಕ್ಷಕರ ಸದನ, ಕೆಂಪೇಗೌಡ ರೋಡು, ಆಪೋಸಿಟ್ ಕಾವೇರಿ ಭವನ, ನಾಗರಾಜಪೇಟೆ, ಬೆಂಗಳೂರು. ಇಲ್ಲಿ ಮೋಸ್ಟ್ಲಿ ಇದಕ್ಕೆ ಎಂಟ್ರಿ ಫೀಸ್ ಈ ಒಂದು ಹೊತ್ತಿಗೆ ಅಂದರೆ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗಂತೂ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಕೆಲವು ಸಲ ಎಂಟ್ರಿ ಫೀಸ್ ಇರುತ್ತೆ ಮತ್ತು ಕೆಲವು ಸಲ ಇರಲ್ಲ. ಇದರಲ್ಲಿ ನೀವು ಅದನ್ನು ಗಮನಿಸಿಬಿಟ್ಟು ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ತಿಳಿಸೋದೊಂದು ಪ್ರಯತ್ನ ಮಾಡ್ತೀನಿ. ನೀವು ನಾನು ಹೇಳಿರ್ತಕ್ಕಂಥ ವಿಷಯವನ್ನು ಗಮನಿಸಿ ನೀವು ಈ ಒಂದು ಕಾಯಿನ್ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಸಾಮಾನ್ಯ ನಾಣ್ಯ ನೋಟುಗಳು ಯಾವ ಕಾರಣಕ್ಕೂ ಕೂಡ ಮಾರಾಟ ಆಗಲ್ಲ. ಮತ್ತು ನೀವು ಕೂಡ ಕೊಂಡ್ಕೊಳ್ಳೋದಾದರೆ ಈ ಒಂದಕ್ಕಿಂತ 2 ಸಲ ಗೊತ್ತಿರ್ತಕ್ಕಂತಹ ಸ್ಟಾಲಲ್ಲಿ, ಸರ್ಟಿಫೈಡ್ ಸ್ಟಾಲಲ್ಲಿ ಮಾತ್ರ ಕೊಂಡ್ಕೊಳ್ರಿ. ಅಲ್ಲಿ ಬಂದಿರತಕ್ಕಂಥ ಇದರಲ್ಲಿ ನೀವು ಕೊಂಡ್ಕೊಳ್ಳೋಕೆ ಹೋಗಬೇಡ್ರಿ. ಈಗ ಬೆಳ್ಳಿ ನಾಣ್ಯಗಳು ಅಂತ ಹೇಳ್ಬಿಟ್ಟು ಬೇರೆ ಅಂದರೆ ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳಲ್ಲಿ ಮತ್ತು ಕಾಸ್ಟ್ಲಿ ಆದಂತಹ ನಮ್ಮ ಕಾಯಿನ್ಗಳಲ್ಲಿ ಈ ಡೂಪ್ಲಿಕೇಟ್ ಕಾಯಿನ್ಗಳು ತುಂಬ ಹಾವಳಿ ಜಾಸ್ತಿ ಆಗಿದೆ. ಹಾಗಾಗಿ 10 ಸಲ ಯೋಚನೆ ಮಾಡಬೇಕು ಒಂದು ಕಾಯಿನ್ನ ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆ. ಮಾರಾಟ ಮಾಡೋದಂತೂ ನಮ್ಮದೇ ಅಪರೂಪದ ಕಾಯಿನ್ಗಳಿದ್ರೆ ಮಾರಾಟ ಮಾಡೋದು ಈಸಿ. ಆದರೆ ನಾವು ಕೊಂಡ್ಕೊತೀವಿ ಅಂತ ಹೋದಾಗ ಮಾತ್ರ ಮೈಯೆಲ್ಲ ಕಣ್ಣಾಗಿರಬೇಕು. ಗೊತ್ತಿರ್ತಕ್ಕಂಥ ಅಥೆಂಟಿಕ್ ಸ್ಟಾಲಿಂದ ಮಾತ್ರ 1-2 ಸಲ ಇದು ಮಾಡ್ಕೊಂಡು ಅದನ್ನು ಕೊಂಡ್ಕೊಂಡ್ರೆ ನಮಗೆ ಅದರಲ್ಲಿ ಡೂಪ್ಲಿಕೇಟ್ ಅಂತ ಗೊತ್ತಾದರೆ ಅದನ್ನು ವಾಪಸ್ ಕೊಟ್ಟರೆ ಅವರು ತಗೊಳ್ತಾರೆ. ಆದರೆ ಯಾರ ಹತ್ರ ಅಂದರೆ ಅವ್ರ ಹತ್ರ ತಗೊಳಕ್ಕೆ ಹೋಗಬೇಡಿ. ಇದರಲ್ಲಿ ತುಂಬ ಅಂದರೆ ಟೂಲರ್ ಕಾಯಿನ್ಸು ಅವನ್ನೆಲ್ಲ ಮಾರ್ತಿದ್ದಾರೆ ಮತ್ತು ಡೂಪ್ಲಿಕೇಟ್ ಕಾಯಿನ್ಸ್ ಮಾರ್ತಿದ್ದಾರೆ. ಇದ್ರ ಕಡೆ ನಿಮಗೆ ಗಮನ ಇರಲಿ. ಇನ್ನು ಮುಂದೆ ನಿಮ್ಮ ಮನಿ ಮಾತು ಕನ್ನಡ ಚಾನಲ್ನಲ್ಲಿ ನಿರಂತರವಾಗಿ ಈ ಒಂದು ಕಾಯಿನ್ಗಳ ಬಗ್ಗೆ, ಅವುಗಳ ವಿಶೇಷತೆ ಬಗ್ಗೆ, ಅವುಗಳ ಇಂದಿನ ಮಾರುಕಟ್ಟೆ ದರದ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಣಂತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣಂತೆ. ಧನ್ಯವಾದಗಳು.